ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲೈಸಿಸ್ ಜೊತೆಗೆ ವೀಕೆಂಡಲ್ಲಿ ಇನ್ವೆಸ್ಟ್ಮೆಂಟು ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೀವಿ. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಇನ್ನು ಇವತ್ತಿನ ದಿನ ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, 2 ಡಿಸೆಂಬರ್ ಇಂಡಿಯನ್ ಮಾರ್ಕೆಟ್ ಓಪನ್ ಫ್ಲಾಟ್ ಆಗಿ ಆಯಿತು. ಆದರೆ ಮೊದಲನೇ 15 ನಿಮಿಷದಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕರೆಕ್ಷನ್ ಬಂತು, ಪ್ರಾಫಿಟ್ ಬುಕ್ಕಿಂಗು. ಸೊ ಇದು ಏತಕ್ಕೆ ಅಂತ ನಾನು ಈ ವಿಡಿಯೋ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಸೊ ಅಲ್ಲಿಂದ ನಿಫ್ಟಿ ತನ್ನ ಸಪೋರ್ಟ್ ಲೆವೆಲ್ 24,000 ಹತ್ರ ತನ್ನ ಮೊದಲನೇ ಸಪೋರ್ಟ್ ಇತ್ತು. ಅಲ್ಲಿಂದ ಸಪೋರ್ಟ್ ತಗೊಂಡು ರಿಕವರಿ ಆಗಿದ್ದು 24,150 ಲೆವೆಲ್ ಅಲ್ಲಿ ದಿನವೆಲ್ಲ ಕನ್ಸಲ್ಟೇಷನ್ ಆಗುತ್ತಾ 130 ನಂತರ ಅಲ್ಲಿಂದ ರಿಕವರಿ ಕಂಡು ತನ್ನ ಮೊದಲೇ ರೆಸಿಸ್ಟೆನ್ಸ್ 24,300 ಹತ್ರ ಬಂದು 24,276 ಹತ್ರ ಕ್ಲೋಸಿಂಗ್ ಕಂಡಿದೆ. ಸೊ ಈಗ ಮಾರ್ಕೆಟ್ಗೆ ನೆಗೆಟಿವ್ ಏನಿತ್ತು ಹಾಗೂ ಪಾಸಿಟಿವ್ ಏನಿತ್ತು ಅಂತ ಮೊದಲಾಗಿ ನೋಡೋಣ. ಸೊ ಇಲ್ಲಿ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಅಂತ ಹೇಳೋದಾದ್ರೆ, ಜುಲೈ ಸೆಪ್ಟೆಂಬರ್ ಮಂತ್ GDP ಡೇಟಾ ಏನು ಬಂದಿತ್ತು ಅದು 7 ಕ್ವಾರ್ಟರ್ ಲೋನ್ ಅಲ್ಲಿ ಅದು 5.4% ಅಷ್ಟು ಬಂದಿತ್ತು. ಎಕ್ಸ್ಪೆಕ್ಟೇಷನ್ 6.5, 5.4% ಬಂದಿತ್ತು. ಇದು ಆಕ್ಚುಲ್ ಆಗಿ ಮಾರ್ಕೆಟ್ಗೆ ನೆಗೆಟಿವ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಇದು ಶುಕ್ರವಾರದ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿತ್ತು. ಸೊ ಇದರಿಂದ ನಾವು ಮಾರ್ಕೆಟ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಇಂಡಿಯನ್ ಗವರ್ಮೆಂಟ್ ವಿಂಡ್ಫಾಲ್ ಟ್ಯಾಕ್ಸ್ ನ ಪೆಟ್ರೋಲ್, ಡೀಸೆಲ್ ಪ್ರಾಡಕ್ಟ್ಸ್ ಮೇಲೆ ಕಡಿಮೆ ಮಾಡಿದೆ. ಸೊ ಇದು ಓವರ್ ಆಲ್ ಇಂಡಿಯನ್ ಎಕಾನಮಿಗೆ ಪಾಸಿಟಿವ್ ಆಗುತ್ತೆ. ಹಾಗೂ 6 ಡಿಸೆಂಬರ್ RBI ಪಾಲಿಸಿ ಬರೋದಿದೆ. ಆಗ RBI ರೇಟ್ ಕಟ್ ಏನಾದ್ರು ಆಗೋ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿ ಬಂತು. ಸೊ ಇಲ್ಲಿಂದ ಈಗ ನಾವು 3 ಡಿಸೆಂಬರ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಹಾಗೂ ಆಪ್ಷನ್ ಚೈನ್ ನ ಚೆಕ್ ಮಾಡಿ ನಮ್ಮ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಮೊದಲನೇದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ನೋಡಿದ್ರೆ ಇದು ಇವತ್ತಿನ ದಿನ ಫ್ಲಾಟ್ ಆಗೇ ಇತ್ತು. 1.91% ಅಷ್ಟು ಹೆಚ್ಚಾಗಿ 14.70 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ನ್ಯೂಟ್ರಲ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಇನ್ನು ನಾವು ಬ್ರೆಂಟ್ ಕ್ರೂಡ್ ಆಯಿಲ್ ನ ನೋಡಿದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ 72 ಕೆಳಗಡೆ ಓಪನ್ ಆಗಿತ್ತು. ಅಲ್ಲಿಂದ ಈಗ ನಿಧಾನವಾಗಿ ಮೇಲೆ ಬರ್ತಾ ತನ್ನ 10 ಡೇ ಮೂವಿಂಗ್ ಆವರೇಜ್ ಅದು 72.5 ಹತ್ರ ಇದೆ. ಸೊ ಇದು ಇನ್ನೂ ಮೇಲೆ ಹೋಗುತ್ತಾ ಅಥವಾ ಈ ರೆಸಿಸ್ಟೆನ್ಸ್ ಲೆವೆಲ್ ಇಂದ ಕೆಳಗಡೆ ಬರುತ್ತಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ನ ನೋಡಿದ್ರೆ ಇದು ಸದ್ಯಕ್ಕೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ನಾನು ನೆಗೆಟಿವ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಏತಕ್ಕಂದ್ರೆ ಇದು 84.5 ಹತ್ರ ಟ್ರೇಡ್ ಆಗ್ತಾ ಇದ್ದಿದ್ದು ಈಗ ಇಲ್ಲಿಂದ 84.7 ಹತ್ರ ಬಂದಿದೆ. ಸೊ ಇದು ನೆಗೆಟಿವ್ ಆಗಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಇನ್ನು US ಡಾಲರ್ ಇಂಡೆಕ್ಸ್ ನ ನೋಡಿದ್ರೆ ಇದು 106 ಕೆಳಗಡೆ ಶುಕ್ರವಾರದ ದಿನ ಬಂದಿತ್ತು, ಆಕ್ಚುಲಿ ಪಾಸಿಟಿವ್ ಆಗಿ. ಆದ್ರೆ ಇವತ್ತಿನ ದಿನ ಅಗೇನ್ 106 ಮೇಲೆ ಹೋಗಿ 106.2 ಹತ್ರ ಇದೆ. ಸದ್ಯಕ್ಕೆ ಇದು ನಾನು ನ್ಯೂಟ್ರಲ್ ಅಂತ ತಗೋತೀನಿ. ಇದು ಏನಾದ್ರೂ 106.5 ಮೇಲೆ ಹೋದ್ರೆ ನೆಗೆಟಿವ್, 106 ಕೆಳಗಡೆ ಬಂದ್ರೆ ಪಾಸಿಟಿವ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಇನ್ನು US ಗವರ್ಮೆಂಟ್ 10 ಇಯರ್ ಬಾಂಡ್ ಈಲ್ಡ್ ನ ನೋಡಿದ್ರೆ ಇದು 4.2 ಹತ್ರ ಇದೆ. 4 ಮೇಲೆ ಹಾಗೂ 4.5 ಕೆಳಗಡೆ ಇರೋವರೆಗೂ ಇದನ್ನ ನಾವು ನ್ಯೂಟ್ರಲ್ ಅಂತ ತಗೋತಾ ಇದೀವಿ. ಇದು 4 ಕೆಳಗಡೆ ಬಂದ್ರೆ ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಇದು ಪಾಸಿಟಿವ್ ಆಗಿ ಕಾಣ್ಬೋದು. ಇನ್ನು ನಾವು US ಮಾರ್ಕೆಟ್ ನ US ನ ಡೌ ಜೋನ್ಸ್ ಫ್ಯೂಚರ್ಸ್ ನ ನೋಡಿದ್ರೆ, US ನ ಡೌ ಜೋನ್ಸ್ ಫ್ಯೂಚರ್ಸ್ ಈಗ 45,000 ಹತ್ರ ಇದೆ. ಸೊ ಇದು ತನ್ನ ಲೈಫ್ ಟೈಮ್ ಹೈ ಹಾಗೂ 52 ವೀಕ್ಸ್ ಹೈಯಲ್ಲೇ ಟ್ರೇಡ್ ಆಗ್ತಾ ಇದೆ. ಇಲ್ಲಿಂದ ಪಾಸಿಟಿವ್ ಆಗಿ ನಾವು ನೋಡ್ತಾ ಇದೀವಿ. ಹಾಗೂ ನಾಸ್ಡಾಕ್ ಇಂಡೆಕ್ಸ್ 21,000 ಹತ್ರ ಇದೆ. ಇಲ್ಲಿಂದನೂ ಪಾಸಿಟಿವ್ ಆಗಿ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಫ್ಯಾಕ್ಟರ್ಸ್ ನೋಡ್ತಾ ಇದ್ರೆ ಇವು ನ್ಯೂಟ್ರಲ್ ಟು ಪಾಸಿಟಿವ್ ಆಗಿ ನಮಗೆ ಕಾಣಿಸ್ತಾ ಇದಾವೆ. ಈಗ ಆಪ್ಷನ್ ಚೈನ್ ನ ಕ್ವಿಕ್ ಆಗಿ ನೋಡೋಣ. ಸೊ ನಾನು ನಿಫ್ಟಿ 5 ಡಿಸೆಂಬರ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ ಈ ಗುರುವಾರದ ಎಕ್ಸ್ಪೈರಿ ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 68 ಲ್ಯಾಕ್ಸ್ ಇದ್ರೆ ಕಾಲ್ ಸೈಡ್ ಅಲ್ಲಿ 58 ಲ್ಯಾಕ್ಸ್ ಇದೆ. ಸೊ ಮಾರ್ಕೆಟ್ ಬುಲಿಶ್ ಆಗಿದೆ ಅಂತ ಇಲ್ಲಿ ಅನಿಸ್ತಾ ಇದೆ. ಏತಕ್ಕಂದ್ರೆ ಪುಟ್ ರೇಟರ್ಸ್ ಹೆಚ್ಚಾಗಿರೋ ಕಾರಣ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಗಳು ಬೀಟ್ ಆಗಿರೋದು ಇಲ್ಲಿ 2,60,000, 24,300 ಹತ್ರ. ಹಾಗೂ ಕೆಳಗಡೆ ನೋಡಿದ್ರೆ 24,200 ಹತ್ರ. ಅದ್ರ ಕೆಳಗಡೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಪೊಸಿಷನ್ಸ್ ಇಂದ ಹೊರಗಡೆ ಬರ್ತಿದ್ದಾರೆ. ಸೊ 24,200 ನ ನಾವು ಸದ್ಯಕ್ಕೆ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಬಹುದು. ರೆಸಿಸ್ಟೆನ್ಸ್ 24,500 ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಂದ ಮೇಲೆ 3,78,000
24,800 ಹತ್ರ ಇದೆ. ಸೊ ನಿಫ್ಟಿನಲ್ಲಿ ಏನಾದರೂ ಒಳ್ಳೆ ಬ್ರೇಕ್ಔಟ್ ಬಂದರೆ 24,800 ವರೆಗೂ ಬರೋ ಚಾನ್ಸಸ್ ಇದೆ. ಅಲ್ಲಿಂದ 25,000 ಹತ್ರ ಅತಿ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 5 lakhs ಬೀಟ್ ಆಗಿದಾವೆ. ಸೊ ಇದ್ರ ಕಡೆ ಕೂಡ ನಾವು ಗಮನ ಕೊಟ್ಟಿರಬಹುದು. ಇನ್ನು ಪುಟ್ ಸೈಡ್ ಅಲ್ಲಿ 2,45,000 24,200 ಹತ್ರ ಮೊದಲನೇ ಸಪೋರ್ಟ್, ಅಲ್ಲಿಂದ 3,23,000 24,100 ಹತ್ರ, ಹಾಗೂ 4,72,000 24,000 ಹತ್ರ. ಸೊ ಎವ್ರಿ 100 ಪಾಯಿಂಟ್ ಅಲ್ಲಿ ಇಲ್ಲಿ ಸಪೋರ್ಟ್ಗಳಿದಾವೆ. ರೆಸಿಸ್ಟೆನ್ಸಿ ಅಂತಂದ್ರೆ ಎವ್ರಿ 200 to 300 ಪಾಯಿಂಟ್ಗೆ ರೆಸಿಸ್ಟೆನ್ಸ್ ಇದಾವೆ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಈಗ ನಾವು ಆಪ್ಷನ್ ಚೈನ್ ಇಂದ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ಗೆ ಬಂದ್ರೆ, ನಿಫ್ಟಿ ಕ್ಲೋಸಿಂಗ್ 24,276 ಇದೆ. ಇಲ್ಲಿಂದ ನಿಫ್ಟಿಗೆ 50-day ಮೂವಿಂಗ್ ಆವರೇಜ್ ಹಾಗೂ 100-day ಮೂವಿಂಗ್ ಆವರೇಜ್ ಇದಾವೆ. ಸೊ ಇಲ್ಲಿ ಗ್ರೀನ್ ಟ್ರೆಂಡ್ ಲೈನ್ ಹಾಗೂ ರೆಡ್ ಟ್ರೆಂಡ್ ಲೈನ್. ಸೊ ಇದ್ರ ಮೇಲೆ ಮಾತ್ರನೇ ನಾವು ನಿಫ್ಟಿನಲ್ಲಿ ಸ್ವಲ್ಪ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಲೆವೆಲ್ ಬಂದು 24,364 ಇದೆ. ಸೊ ನಾವು ಇಲ್ಲಿ 370 ಮೇಲೆ ಮಾತ್ರನೇ ನಾವು ಇಲ್ಲಿ ಸ್ವಲ್ಪ ಲಾಂಗ್ ಪೊಸಿಷನ್ಸ್ ಹಾಗೂ ಶಾರ್ಟ್ ಕವರಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ತನ್ನ ಈ ಮೊದಲನೇ ರೆಸಿಸ್ಟೆನ್ಸ್ ಸೈಕಾಲಜಿಕಲ್ ಲೆವೆಲ್ 24,500 ಹತ್ರ ಬರುತ್ತೆ. ಸೊ ಈ ಮೂಮೆಂಟಮ್ ಅಲ್ಲಿ ನಾವು ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅದಾದ್ಮೇಲೆ 24,500 ಇಂದ 24,550 ಒಂದು ರೆಸಿಸ್ಟೆನ್ಸ್ ಇರುತ್ತೆ. 24,550 ಕ್ರಾಸ್ ಆದ್ಮೇಲೆ ಮಾತ್ರನೇ ನಾವು ನೆಕ್ಸ್ಟ್ ಮೂವ್ಮೆಂಟ್ 24,800 ಕಡೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ನಿಫ್ಟಿ ಈ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ರಿಜೆಕ್ಟ್ ಕಂಡ್ರೆ 24,200 ಹತ್ರ ಸಪೋರ್ಟ್ ಇರುತ್ತೆ. ಮೇ ಬಿ ಸಪೋರ್ಟ್ ಹತ್ರ ಬಂದು ಇಲ್ಲಿ ಸೈಡ್ ವೈಸ್ ಹೋಗ್ಬೋದು, ಅಥವಾ ಕರೆಕ್ಷನ್ ಹೆಚ್ಚಾದ್ರೆ 24,050 ಕೆಳಗಡೆ ಮಾತ್ರನೇ ನಾವು ಹೆಚ್ಚಿನ ಕರೆಕ್ಷನ್ ನ ಇಲ್ಲಿ ನೋಡ್ತಾ ಇದೀವಿ. ಸೊ ಇಲ್ಲಿ ಏನಾದ್ರೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಇವತ್ತಿನ ದಿನ 2 ಡಿಸೆಂಬರ್ ನಿಫ್ಟಿ ಜೊತೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಮೊದಲನೇ 15 ನಿಮಿಷದಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಹೇಳ್ಬೋದು ಬಂದಿದ್ದು. ಅಲ್ಲಿಂದ ಬ್ಯಾಂಕ್ ನಿಫ್ಟಿ ದಿನವೆಲ್ಲ ಸೈಡ್ ವೈಸ್ ಆಗಿ ನಿಫ್ಟಿ ಜೊತೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ರಿಕವರಿ ಬಂತು. ಆ ರಿಕವರಿನಲ್ಲಿ ಬ್ಯಾಂಕ್ ನಿಫ್ಟಿ 52,000 ಮೇಲೆ ಹೋಗಿ ಪಾಸಿಟಿವ್ ಆಗಿ ಇಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ನಾವು ನೆಕ್ಸ್ಟ್ ಮೂಮೆಂಟಮ್ ಬ್ಯಾಂಕ್ ನಿಫ್ಟಿ ಏನಾದ್ರು 52,200 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ನೆಕ್ಸ್ಟ್ ಮೂಮೆಂಟಮ್ ಕಡಿಮೆ ಕ್ವಾಂಟಿಟಿನಲ್ಲಿ ಟ್ರೈ ಮಾಡೋಣ. ಇಲ್ಲಿಂದ ಬರೋ ಮೂವ್ಮೆಂಟ್ ಮೇ ಬಿ ಬ್ಯಾಂಕ್ ನಿಫ್ಟಿನ 52,500 600 ಲೆವೆಲ್ ವರೆಗೆ ತಗೊಂಡು ಹೋಗ್ಬೋದು. ಸೊ ಅಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಲೆಸ್ ಕ್ವಾಂಟಿಟಿ ಟ್ರೈ ಮಾಡ್ಬೋದು. ಅದೇ ಬ್ಯಾಂಕ್ ನಿಫ್ಟಿ ಏನಾದ್ರು ಕೆಳಗಡೆ ಬಂದು ತನ್ನ ಈ 10-day ಹಾಗೂ 20-day ಮೂವಿಂಗ್ ಆವರೇಜ್ಗಳು 10-day ಮೂವಿಂಗ್ ಆವರೇಜ್ 51,800 ಹತ್ರ ಬರುತ್ತೆ. 20-day ಹಾಗೂ 50-day ಮೂವಿಂಗ್ ಆವರೇಜ್ 51,600 ಹತ್ರ ಬರ್ತವೆ. ಸೊ 51,600 ಕೆಳಗಡೆ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇದರಲ್ಲಿ ಬೇಕಾದ್ರೆ ನಾವು ನಾರ್ಮಲ್ ಕ್ವಾಂಟಿಟಿನ ಟ್ರೈ ಮಾಡಿ ಇಲ್ಲಿಂದ ಬರೋ ಡೌನ್ ಮೂವ್ಗೆ 51,300 ಇಂದ 200 ಲೆವೆಲ್ ನ ನಾವು ನೋಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 51,600 ಕೆಳಗಡೆ ಪುಟ್ ಹಾಗೂ 52,200 ಮೇಲೆ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಈ ಮಧ್ಯದಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ಮಾಡೋದು ಬೇಡ. ಸೊ ಈ ಲೆವೆಲ್ಸ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 3 ಡಿಸೆಂಬರ್ ಮಂಗಳವಾರದ ದಿನ ಟ್ರೇಡ್ ಮಾಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.